ಸೊ ನಮಗೆ ಈಗ ಸದ್ಯಕ್ಕೆ ಗಮನಿಸ್ತಾ ಇದ್ರೆ ಸೂರ್ಯ ಮುಕುಂದರಾಜ್ ಅವರ ಮುಖದಲ್ಲಿ ಸ್ವಲ್ಪ ನಗು, ಯಾಕಂದ್ರೆ ಕರ್ನಾಟಕದ ಬಿಡಿ INDA ಮೈತ್ರಿಕೂಟದ ನೋಡಿದಾಗ ಒಂದು ಸ್ವಲ್ಪ ನಂಬರ್ಸ್ ಖುಷಿ ಕೊಡ್ತಾ ಇದೆ ಅಲ್ವಾ. ನೀವು ಹೇಳ್ತಾ ಇದ್ರಿ ಸುಳ್ಳು 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 ಅಂತ, ನಿಮ್ಮ ಮಾತಿಗೆ ತಕ್ಕನಾಗೆ 200 ಅಂತೂ ಈಗ ಮುನ್ನಡೆಯಲ್ಲಿದ್ದೀರಿ. ಬಿಜೆಪಿ ನಾವು ಆರಂಭದಿಂದನೂ ಹೇಳ್ತಾ ಇದ್ದೀವಿ ಇಷ್ಟೇ, ಬಿಜೆಪಿಗೆ ಈ ಬಾರಿ ಯುವಕರು ಮತ್ತೆ ಮಹಿಳಾ ಮತದಾರರು ಕೈ ಹಿಡಿಯೋದಿಲ್ಲ ಅಂತ. ಯಾಕೆಂದ್ರೆ ಉದ್ಯೋಗ ಸೃಷ್ಟಿನಲ್ಲಾಗಿರ್ಬೋದು, ಬೆಲೆ ಏರಿಕೆ ಆಗಿರ್ಬೋದು, ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗಿರ್ಬೋದು, ದಿನನಿತ್ಯದ ವಸ್ತುಗಳ ಗೃಹೋಪಯೋಗಿ ವಸ್ತುಗಳ ಬೆಲೆ ಏರಿಕೆ ಆಗಿರ್ಬೋದು, ಇವೆಲ್ಲನೂ ಕೂಡ ಅಂಡರ್ ಕರೆಂಟ್ ಅಲ್ಲಿ ಬಿಜೆಪಿ ವಿರುದ್ಧ ಇತ್ತು. ಏನು ಮುಂಚೆ ಆರಂಭದಲ್ಲಿ ನರೇಂದ್ರ ಮೋದಿ ಅವ್ರ ಮುಖ ನೋಡ್ಕೊಂಡು ಓಟ್ ಹಾಕ್ತೀವಿ, ದೇಶಕ್ಕೋಸ್ಕರ ಓಟ್ ಹಾಕ್ತೀವಿ, ಇವೆಲ್ಲ ಇದನ್ನ ಈ ಮಾತುಗಳನ್ನ ಯಾರು ಕೇಳಕ್ಕೆ ಈ ಸತಿ ರೆಡಿ ಇರಲಿಲ್ಲ. ಸೊ ಈ ನರೇಂದ್ರ ಮೋದಿ ಅವ್ರ ಹೇಳಿಕೆಗಳು ನೋಡಿ ಪದೇ ಪದೇ ಬದಲಾಗ್ತಾ ಹೋಯ್ತು. ಆರಂಭದಲ್ಲಿ ಮುಸಲ್ಮಾನರ ವಿರುದ್ಧ ಹೇಳಿಕೆಯನ್ನು ಕೊಡ್ತಾ ಇದ್ರು, ಅದಾದ ನಂತರ ನಾನು ಯಾವತ್ತೂ ಮುಸಲ್ಮಾನರ ವಿರುದ್ಧ ಹೇಳಿಕೆಯನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರು. ಈ ಥರ ಧಾರ್ಮಿಕ ಮತ್ತು ಈ ಥರದ ಆಧಾರದಲ್ಲಿ ಅವರು ಪ್ರತಿ ಚುನಾವಣೆ ಭಾಷಣಗಳಲ್ಲೂ ಬದಲಾಗ್ತಾ ಹೋದರು. ಜನ ಇವತ್ತು ಬುದ್ಧಿವಂತರಾಗಿದ್ದಾರೆ. ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ ಇಲ್ಲೆಲ್ಲ ಕಳೆದ ಬಾರಿ ಇವ್ರಿಗೆಲ್ಲ ಹೆಚ್ಚು ಸ್ಥಾನಗಳನ್ನ ಕೊಡ್ತಾ ಇದ್ರು. ಈ ಸತಿ ಅಲ್ಲೂ ಕೂಡ ಇಲ್ಲ, ಗುಜರಾತಲ್ಲಿ ಕೂಡ ಇಲ್ಲ. ಸ್ಥಳೀಯ ವಿಚಾರಗಳಿಗೆ ಆದ್ಯತೆಯನ್ನು ಕೊಡ್ತಾ ಹೋಗಿದ್ದಾರೆ ಜನ. ಸ್ಥಳೀಯ ನಾಯಕತ್ವ ಮತ್ತೆ ಅಲ್ಲಿರುವಂಥ ಸಮಸ್ಯೆಗಳು, ರೈತರು ಹೋರಾಟ ಆಗಿರ್ಬೋದು, ಇವೆಲ್ಲನೂ ಕೂಡ ಈ ಸತಿ ಕೌಂಟ್ ಆಗಿದೆ. ಇದನ್ನ ನರೇಂದ್ರ ಮೋದಿ ಅವ್ರ ಹಿನ್ನಡೆನೂ ಕೂಡ ಆರಂಭದಲ್ಲಿ ಬಿಜೆಪಿನವರು ಇದನ್ನ ಗ್ರೇಸ್ಫುಲ್ ಆಗಿ ಸೋಲು ಅಂತ ಯಾಕೆ ಒಪ್ಕೋಬೇಕಂದ್ರೆ, ಈಗ 301 ಅಂತ ಇದೆಯಲ್ಲ, ಇದೇ ನಿಜ, ಇದೇ ಟ್ರೆಂಡ್. ಆದ್ರೆ 303 ಅವ್ರ ಸ್ವಂತ ನಂಬರ್ ಅದು ಬಿಜೆಪಿ. ಈಗ ಎಲ್ಲಾ ಸೇರಿ NDAಗೆ 301 ಅಂತ ಬಂದ್ರೆ ಬಿಜೆಪಿ ಸ್ವಲ್ಪ ಅವರು ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ, ಸರ್ಚಿಂಗ್ ಮಾಡ್ಕೋಬೇಕಾಗತ್ತೆ. ನೈತಿಕವಾಗಿ ಒಂದು ಯಾಕೆಂತಂದ್ರೆ ಅದು ಅವರ ಸ್ವಂತ ನಂಬರ್. ಅದು ಈಗ ಟೋಟಲ್ ಮೈತ್ರಿಕೂಟದ ನಂಬರ್ ಆಗತ್ತೆ. ಈಗ ನೆಕ್ಸ್ಟ್ ನಂಬರ್ ಏನಂತಂದ್ರೆ 272 ಅಮಿತ್ ಶಾ 2 ಲಕ್ಷ ಮತಗಳ ಅಂತರದಲ್ಲಿ ಲೀಡ್ ಅಲ್ಲಿದ್ದಾರೆ ಗಾಂಧಿನಗರದಲ್ಲಿ. ಗುಜರಾತ್ನ ಗಾಂಧಿನಗರದಲ್ಲಿ ಅಮಿತ್ ಶಾ 2 ಲಕ್ಷ ಲೀಡು. 2 ಲಕ್ಷ ಲೀಡು ಅಂತಂದಾಗ ಆಟೋಮೆಟಿಕ್ಲಿ ಮುಂದಿನ ಹಂತದಲ್ಲಿ ಲೀಡ್ಗಳು ಕಡಿಮೆ ಆಗುತ್ತೆ. ಬಿಟ್ರೆ ಒಂದೇ ಸಲ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆ ಸಾಧಿಸೋದು ಈ ಕ್ಷಣದಿಂದ ಸ್ವಲ್ಪ ಕಷ್ಟನೇ. ಗಾಂಧಿನಗರದಲ್ಲಿ ಅಮಿತ್ ಶಾ ಅವರ ಲೆಕ್ಕಾಚಾರದಲ್ಲಿ 2 ಲಕ್ಷ ಲೀಡ್. ಈ ಲೀಡ್ ಇದೇ ರೀತಿಯಲ್ಲಿ ಕಂಟಿನ್ಯೂ ಆದ್ರೆ ಅದು ಅವರ ವಿನ್ನಿಂಗ್ ಲೀಡ್ ವರೆಗೂ ಕೂಡ ಲೀಡ್ ಮಾಡಬಹುದು. ಇದರ ಕ್ರೆಡಿಟ್ ಅಡ್ವಾಣಿ ಅವರಿಗೆ ಹೋಗ್ಬೇಕು. ಯಾಕಂದ್ರೆ ಈ ಕ್ಷೇತ್ರವನ್ನು ಯಾವಾಗಲೂ ಬಿಜೆಪಿಯ ತೆಕ್ಕೆಗೆ ಮಾಡಿಟ್ಟಿದ್ದವರೇ ಅಡ್ವಾಣಿ ಅವರು. ಮೂಲೆ ಗುಂಪು ಆಗ್ಬಿಟ್ಟಿದ್ದಾರೆ, ಮೂಲೆ ಗುಂಪು ಮಾಡ್ಬಿಟ್ರು ಅವ್ರನ್ನ. ಅವರಿಗೆ ಕ್ರೆಡಿಟ್ ಹೋಗುತ್ತೆ ಅಂತ ಅನ್ಸುತ್ತೆ. ಇಟ್ ಇಸ್ ಎ ಈಸಿ ಕೇಕ್ ವಾಕ್ ಒಂದು ಕ್ಷೇತ್ರವಾದಂತಹ ಬಿಜೆಪಿ ಇದು. ಬಟ್ ನರೇಂದ್ರ ಮೋದಿ ಅವರ ಟ್ರೆಂಡ್ ನೋಡಿದ್ರೆ ಇಟ್ ಇಸ್ ಲಿಟಲ್ ಬಿಟ್ ವರಿ. ಏನಂದ್ರೆ ಆ ಹಿನ್ನಡೆ ಮುನ್ನಡೆ ನರೇಂದ್ರ ಮೋದಿ ಅವರು ಅನುಭವಿಸಬಾರ್ದಿತ್ತು ಅನ್ನೋದು. ಯಾಕಂದ್ರೆ ಫೇಸ್ ವ್ಯಾಲ್ಯೂ ಅವರೇ ಇದ್ದಿದ್ದು. ಇಟ್ ಈಸ್ ಲೈಕ್ ಒನ್ ಸೈಡೆಡ್ ಕ್ಯಾಂಪೇನ್. ಸರ್, ಅದ್ರ ಜೊತೆಗೆ ನೋಡಿ, ನಾವು JDS ನ ಮಲ್ಲೇಶ್ ಬಾಬು ಕೋಲಾರದಲ್ಲಿ 79,000 ಮತಗಳ ಮುನ್ನಡೆಯಲ್ಲಿದ್ದಾರೆ. ಕಾಂಗ್ರೆಸ್ನ ಗೌತಮ್, ಕಾಂಗ್ರೆಸ್ನ ಘಟಾನುಘಟಿ ನಾಯಕರೆಲ್ಲ ಗೌತಮ್ನ ಮುಂದೆ ತಳ್ಳಿ ಸುಮ್ಮನೆ ಕೈಕೊಟ್ಟಿದ್ದ. ಇದು ಎಲೆಕ್ಷನ್ ಆಗುವ ಮೊದಲು ಎಲೆಕ್ಷನ್